ಫೋನ್, ವಿದ್ಯುತ್, ಕಂಪ್ಯೂಟರ್ ಇನ್ನೂ ಹಲವಾರು ರೀತಿಯ ಆವಿಷ್ಕಾರಗಳು ಮನುಷ್ಯನ ಜೀವನದಲ್ಲಿ ಮತ್ತು ಪ್ರಪಂಚದಲ್ಲಿ ಊಹಿಸಲಾಗದ ಬದಲಾವಣೆಯನ್ನು ತಂದುಬಿಟ್ಟಿವೆ. ಇವು ಮನುಷ್ಯನ ಜೀವನವನ್ನೇ ಆಟವಾಡಿಸುತ್ತಿವೆ. ಆದರೆ ಈಗ ಬರುತ್ತಿರುವ ಆವಿಷ್ಕಾರ ಮಾತ್ರ ಇವೆಲ್ಲದಕ್ಕಿಂತ ಭಿನ್ನವಾಗಿದ್ದು, ನಮ್ಮ ಆಲೋಚನೆಗೆ ನಿಲುಕಲಾಗದ್ದು, ಮನುಷ್ಯನ ನಾಶಕ್ಕೂ ಕೂಡ ಕಾರಣವಾಗಬಹುದು. ಅದೇ AI, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ಪವಿಟೆಕ್ ಝೋನ್. ಈ ವಿಡಿಯೋದಲ್ಲಿ ನಾವು AI ಬಗ್ಗೆ ತಿಳಿದುಕೊಳ್ಳೋಣ. AI ಅಂದರೆ ಏನು, AI ಇಂದ ಆಗುವ ಪ್ರಯೋಜನಗಳು ಹಾಗೂ ಅದರಿಂದ ಆಗುವ ನಷ್ಟಗಳನ್ನು ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಹಾಗೆ ನೋಡಿದರೆ ನಮ್ಮ ಫ್ಯೂಚರ್ AI ಮೇಲೆ ಡಿಪೆಂಡ್ ಆಗಿದೆ. AI ಅನ್ನೋದು ಒಂದು ರೀತಿಯ ಕಂಪ್ಯೂಟರ್ ಪ್ರೋಗ್ರಾಮ್. ನಾವು ಹೇಗೆ ಪ್ರಪಂಚವನ್ನು ನೋಡಿ ಕಲಿಯುತ್ತೀವೋ ಹಾಗೆ ಇದು ನೋಡಿ ತಿಳಿದುಕೊಂಡು ಆಲೋಚನೆ ಮಾಡುವ ಅಲ್ಗೋರಿದಮ್. ವೇರ್ ವಿ ಸಿ ಕಂಪ್ಯೂಟರ್ ಆ್ಯಂಡ್ ನಾವು ಅದಕ್ಕೆ ಪ್ರೋಗ್ರಾಮ್ ಕೊಟ್ಟರೆ ಅದು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ ಗೊತ್ತಿತ್ತು. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗಲ್ಲ. ಕೆಲಸವನ್ನು ರಿಪೀಟ್ ಆಗಿ ಮಾಡ್ತಿದ್ರೆ ಅದನ್ನ ಇನ್ನೂ ಚೆನ್ನಾಗಿ ಮಾಡಬಹುದು ಎಂದು ಆಲೋಚಿಸುತ್ತದೆ. ಮತ್ತು ನಿಮಗೆ ಪ್ರೋಗ್ರಾಮಲ್ಲಿ ಏನಾದರೂ ತಪ್ಪಿದ್ರೆ ಅದೇ ಸರಿ ಮಾಡಿಕೊಳ್ಳುತ್ತೆ. ನಾವು ಪ್ರತಿದಿನ ನಮಗೆ ಗೊತ್ತಿಲ್ಲದೇ AI ಯೂಸ್ ಮಾಡ್ತಿದ್ದೇವೆ. ಫಾರ್ ಎಕ್ಸಾಂಪಲ್, ನೀವು ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿದರೆ ನಿಮಗೆ ಫೋನಲ್ಲಿ ನೆಕ್ಸ್ಟ್ ಟೈಮ್ ಅದೇ ರಿಲೇಟೆಡ್ ಪೋಸ್ಟ್, ಕಂಟೆಂಟ್, ನೋಟಿಫಿಕೇಷನ್ಸ್ ಹಾಗೆ ಅದರೇ ರಿಲೇಟೆಡ್ ಆ್ಯಡ್ಸ್ ಬರುತ್ತೆ. ಮತ್ತು ನಿಮ್ಮ ಇಮೇಲ್ ಇನ್ಬಾಕ್ಸಲ್ಲಿ ಇರುವ ಸ್ಪ್ಯಾಮ್ ಮೆಸೇಜಸ್ ಕೂಡ ಸಪ್ರೇಟ್ ಮಾಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ. ನಾವು ಲೆಟ್ ಅಸ್ ಸಿ ಹೌ AI ವರ್ಕ್ಸ್. ಸೊ ಅದು ಹೇಗೆ ಕೆಲಸ ಮಾಡುತ್ತೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ನಮ್ಮ ಮೆದುಳಿನ ನಿರ್ಮಾಣದ ಆಧಾರದ ಮೇಲೇ AI ಕೂಡ ಕೆಲಸ ಮಾಡುತ್ತೆ. ನಮ್ಮ ಬ್ರೈನ್ನಲ್ಲಿ ಒಂದೊಂದು ನ್ಯೂರಾನ್ ಕೋಟಿ ನ್ಯೂರಾನ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಹಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ನ್ಯೂರಲ್ ಬೇಸ್ಡ್ ಮೇಲೇ ಎಲ್ಲ ನೆಟ್ವರ್ಕ್ಗಳಿಗೂ ಕನೆಕ್ಟ್ ಆಗಿರುತ್ತೆ. ನಾವು ಹೇಗೆ ನಮ್ಮ ಸುತ್ತಮುತ್ತಲಿನ ಘಟನೆಗಳನ್ನು ನೋಡಿ ಕಲಿತುಕೊಳ್ಳುತ್ತೀವೋ ಹಾಗೆ AI ತನಗೆ ಸಿಗುವ ಡೇಟಾದಿಂದ ಹೊಸ ಹೊಸ ವಿಷಯಗಳನ್ನು ಕಲಿತುಕೊಳ್ಳುತ್ತದೆ. ತನಗೆ ತಾನೇ ತನ್ನ ಪ್ರೋಗ್ರಾಮನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಹೀಗೆ ಮನುಷ್ಯನ ಸಹಾಯವಿಲ್ಲದೆ ತನ್ನಷ್ಟಕ್ಕೆ ತಾನೇ ಕಲಿಯುವ AI ಇವಾಗ ಮನುಷ್ಯನ ಸಮಾನ ಸ್ಥಾನಕ್ಕೆ ಬಂದು ನಿಂತಿದೆ. ಇನ್ ಟುಡೇಸ್ ವರ್ಲ್ಡ್ AI ಈಸ್ ಕಂಪೀಟಿಂಗ್ ವಿತ್ ಹ್ಯೂಮನ್ಸ್ ಇನ್ ಆಲ್ ಫೀಲ್ಡ್ಸ್. ಎಲ್ಲ ಫೀಲ್ಡಲ್ಲೂ ಕೂಡ AI ಮನುಷ್ಯನಿಗೆ ಕಂಪೀಟ್ ಮಾಡ್ತಿದೆ. ಸೊ 2017ರಲ್ಲಿ ಫೇಸ್ಬುಕ್ ಇಂಟ್ರೊಡ್ಯೂಸ್ಡ್ 2 AI ರೋಬೋಟ್ಸ್. ಅವು ಬಾಬ್ ಮತ್ತು ಅಲೈಸ್. ಇವು ತಮ್ಮಷ್ಟಕ್ಕೆ ತಾನೇ ಮನುಷ್ಯನಿಗೆ ಅರ್ಥವಾಗದ ಭಾಷೆಯನ್ನು ಕ್ರಿಯೇಟ್ ಮಾಡಿಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಯಾರಿಗೂ ಕೂಡ ಅರ್ಥವಾಗಲ್ಲ. ಸೊ ಫೇಸ್ಬುಕ್ ಕಂಪನಿ ಭಯದಿಂದ ಈ 2 ರೋಬೋಟ್ಸನ್ನು ಶಟ್ ಡೌನ್ ಮಾಡುತ್ತೆ. ಆ್ಯಂಡ್ ಹ್ಯಾನ್ಸನ್ ರೋಬೋಟಿಕ್ಸ್ ಹಾಂಗ್ಕಾಂಗ್ ಬೇಸ್ಡ್ ಕಂಪನಿ ಸೋಫಿಯಾ ಎಂಬ ರೋಬೋಟನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಸೇಮ್ ಒಬ್ಬ ಮಹಿಳೆ ಥರನೇ ಕಾಣುವ ಮತ್ತು ಮನುಷ್ಯನ ಮಾತಿಗೆ ರಿಯಾಕ್ಟ್ ಮಾಡುತ್ತೆ. ಸೊ ಇಂಟ್ರಾಕ್ಟ್ಸ್ ವಿತ್ ಹ್ಯೂಮನ್, ಮನುಷ್ಯನೊಂದಿಗೆ ಮಾತಾಡುವಂತಹ ಕೆಪಾಸಿಟಿಯನ್ನು ಹೊಂದಿರುವ ಒಂದು ರೋಬೋಟ್ ಆಗಿರುತ್ತದೆ. ಕೆಲವೊಂದು ವಿಚಾರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನಿಗೆ ತುಂಬ ನೀಡಿದೆ. ಇವಾಗ ನಾವು ರಸ್ತೆಯಲ್ಲಿ ನೋಡುವ ಎಲ್ಲ ಆಕ್ಸಿಡೆಂಟ್ಗಳು ಮನುಷ್ಯನ ತಪ್ಪಿನಿಂದಲೇ ಆಗುತ್ತವೆ. ಸೊ ಇಲ್ಲಿ AI ರಿಲೇಟೆಡ್ ಸೆಲ್ಫ್ ಡ್ರೈವಿಂಗ್ ಕಾರ್ ಈಸಿಲಿ ಎನ್ವಿರಾನ್ಮೆಂಟ್ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಸುತ್ತಮುತ್ತಲಿನ ವಾತಾವರಣವನ್ನು ಅರಿತು ವಾಹನವನ್ನು ಚಲಾಯಿಸುತ್ತವೆ. ಆ್ಯಂಡ್ ಮೆಡಿಕಲ್ ಫೀಲ್ಡಲ್ಲಿ ಡಾಕ್ಟರ್ಗಳಿಗೆ ಮಾಡಲಾಗದ ಕಷ್ಟಕರದ ಆಪರೇಷನ್ಗಳು ಮತ್ತು ಅತಿ ವೇಗವಾಗಿ ಹರಡುವಂತಿರುವ ಕಾಯಿಲೆಗಳನ್ನು AI ತುಂಬಾ ಸುಲಭವಾಗಿ ಕಂಡುಹಿಡಿಯುತ್ತದೆ ಮತ್ತು ಇದು ಮೆಡಿಕಲ್ ಫೀಲ್ಡಲ್ಲಿ ತುಂಬ ಉಪಯೋಗಕರವಾಗಿದೆ. ಮತ್ತು ವೆದರ್ ಪ್ರಿಡಿಕ್ಷನ್ನಲ್ಲಿಯೂ ಕೂಡ AIದ ಒಂದು ಪ್ರಮುಖ ಪಾತ್ರವಿದೆ. ನಾವು ಮುಂಚಿತವಾಗಿಯೇ ನಮ್ಮ ವೆದರ್ ಪ್ರಿಡಿಕ್ಷನ್ ಮಾಡಬಹುದು. ಇನ್ ಕೇಸ್ ಎಲ್ಲಾದರೂ ಫ್ಲಡ್ ಬರೋ ಥರ ಇದ್ದರೆ ಅಥವಾ ಇನ್ ಕೇಸ್ ಎಲ್ಲಾದರೂ ಮಳೆ ಬರೋ ಥರ ಇದ್ದರೆ ಇದನ್ನೆಲ್ಲವನ್ನು ಕೂಡ ನಾವು ಮೊದಲೇ AIದಿಂದ ಪ್ರಿಡಿಕ್ಟ್ ಮಾಡಬಹುದು. AIಯಿಂದ ಮನುಷ್ಯನ ಕೆಲಸಕ್ಕೆ ತೊಂದರೆ ಇದೆ. ಬ್ಯಾಂಕಿಂಗ್ ಆಟೋಮೇಷನ್ ಆದರೆ ಬ್ಯಾಂಕ್ ರಿಲೇಟೆಡ್ ಜಾಬ್ಸ್ ಕಳೆದು ಹೋಗುತ್ತವೆ. ಸೆಲ್ಫ್ ಡ್ರೈವಿಂಗ್ ಕಾರಿಂದ ಡ್ರೈವಿಂಗ್ ಜಾಬ್ ಹೋಗುತ್ತವೆ. ರೋಬೋಟಿಕ್ಸಿಂದ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಗಳಿಗೆ ತೊಂದರೆ ಇದೆ. ಸೊ ಹೀಗೆ ಹಲವಾರು AI ರಿಲೇಟೆಡ್ ರೋಬೋಟ್ಸ್ಗಳಿಂದ ಕೆಲವೊಂದು ಜಾಬ್ ಕಳೆದು ಹೋಗುವ ಸಾಧ್ಯತೆ ಇದೆ. ಆ್ಯಸ್ AI ಮಷೀನ್ಸ್ ಆ್ಯಂಡ್ ರೋಬೋಟ್ಸ್ ಅವು ತಮ್ಮಷ್ಟಕ್ಕೆ ತಾವೇ ಕಲಿಯೋದರಿಂದ ಮುಂದೆ ಮನುಷ್ಯನಿಗೆ ತುಂಬ ಅಪಾಯವಿದೆ ಎಂದು ಹೇಳಬಹುದು.
ಹುಷಾರಲ್ಲಿ ಇರಬೇಕು ಎಂದು ಹಲವಾರು ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಇಲ್ಲಿಯವರೆಗೂ ಮನುಷ್ಯನು ಸಾವಿರಾರು ಇನ್ವೆನ್ಷನ್ಸ್ ಮಾಡಿದ್ದಾನೆ. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಕಂಪ್ಲೀಟ್ ಯೂಸಲ್ಲಿ ಬಂದರೆ ಇಟ್ ವಿಲ್ ಬಿ ದ ಲಾಸ್ಟ್ ಇನ್ವೆನ್ಷನ್ ಆಫ್ ದಿ ಮ್ಯಾನ್. ಇದೇ ಮನುಷ್ಯನ ಕೊನೆಯ ಆವಿಷ್ಕಾರವಾಗುತ್ತದೆ ಎಂದು ಹೇಳಬಹುದು. ಯಾಕೆಂದರೆ ನಮಗಿಂತ ಬುದ್ಧಿವಂತವಾಗಿರುವುದನ್ನು ನಮ್ಮಿಂದ ಕಂಟ್ರೋಲ್ ಮಾಡಲು ತುಂಬ ಕಷ್ಟವಾಗುತ್ತದೆ. AI ನಮ್ಮ ಕಂಟ್ರೋಲಲ್ಲಿ ಇದ್ದರೆ ಮಾತ್ರ ಚೆಂದ. ಇಲ್ಲ ಅಂದರೆ ನಾವು ರೋಬೋಟ್ ಮೂವಿಯಲ್ಲಿ ನೋಡಿದ ಎಲ್ಲ ದೃಶ್ಯಗಳು ನಿಜವಾಗುತ್ತದೆ ಎಂದು ಹೇಳಬಹುದು. ಇದನ್ನೆಲ್ಲ ಸೈಡಲ್ಲಿ ಇಟ್ಟರೆ ಸದ್ಯಕ್ಕೆ AI ಇಂದ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ. ಸೊ AI ಏನಾದರೆ ಇನ್ನೂ ಅಡ್ವಾನ್ಸ್ ಆದರೆ ನಮಗೆ ಉಪಯೋಗವಾಗಬಹುದಾ ಅಥವಾ ಅದರಿಂದ ಏನಾದರೂ ಹಾನಿಯಾಗಬಹುದಾ ಎಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು.